ನಾವು ಬಿಡ್ರತ್ತ ಅಂತ ಇವ್ರನ್ನ ಅಂತೀವಿ. ನೋಡಿ ಎಂಥ ಕೆಲಸ ಮಾಡೈತೆ ಆ ಪಿಳ್ಳಿ. ಹಾಂ ಅದ ನೋಡಜ್ಜ. ಥೋ ಈ ಮುತ್ತಿಗೆ ಒಂದು ಈಟನ ಬುದ್ಧಿ ಇಲ್ಲ. ನಾವು ಕರಿಯಪ್ಪ ಗೃಹ ಪ್ರವೇಶಕ್ಕೆ ಅಂತ ಹೇಳ್ತಿದ್ವಿ. ನೋಡಜ್ಜ ಮನೇನು ಮಾಡಿರೋದ. ಮಣ್ಣಿನ ಎಂಥ ಚೆನ್ನಾಗಿ ಕಮ್ಮದಂಗೆ ಬಣ್ಣ ಹೊಡೆದಿದ್ರು ಹೆಂಗೆ ಕಮ್ಮದಂಗೆ ಮನೆ. ನೋಡೆಲ್ಲ ಹಾಳು ಮಾಡಿತ್ತು. ಆ ಪಿಳಿಗೆ ಒಂದು ಈಟನ ಜ್ಞಾನ ಬೇಡ್ವಿ. ಥೂ ಮನ ಮರ್ಯಾದಿಲ್ಲದಿಂತ ಕೆಲಸ ಮಾಡೋಕ್ಕೆ ಒಂದು ಈಟನ ಅದಕ್ಕೆ ಬೈಗೆಟ್ಟದ್ದಾಗೈತಲ್ಲ ಅದು. ಎಲ್ಲನ ಬೈ ಇಲ್ದಂಗೆ ಆಗೈತೆ. ಯಾರ್ದು ನಯ ಭಯ ಇಲ್ಲ ಹುಡುಗಿಗೆ. ದನಪ್ಪಗೆ ಹೇಳ್ಬೇಕು ಪಾಪ ಹೋಗಲ್ಲ ಕಂಪ್ಲೇಂಟ್ ಕೊಟ್ಟು ಬಾ ಅಂತ ಹೇಳ್ತೀನಿ ತಡಿ. ಸುಮ್ಮನೆ ಕಂಪ್ಲೇಂಟ್ ಕೊಡಾಗಲ್ಲ ಪಾಪ ಅಂತ ಹೇಳ್ತೀನಿ. ಕಣಜ್ಜ ಕೊಡಬೇಕು, ಕೊಡಲಿಲ್ಲ ಅಂದ್ರೆ ಆಗಲ್ಲ. ಕೊಡಬೇಕು, ನಾವೇ ಕೊಡ್ತೀವಿ. ನಮ್ಮ ಪಾಪ ಕೊಡಲಿಲ್ಲ ಅಂದ್ರೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಇಂಥ ಮಾಡಿದರೆ ಯಾರನ ಮಾಡಿರೋದು ನೋಡಿ ಸಂತೋಷ ಪಡಬೇಕು. ಯಾರನ ಒಂದಿಷ್ಟು ಮನೆ ಕಟ್ಟಿ ಒಂದಿಷ್ಟು ಚೆನ್ನಾಗಿದ್ದಾರೆ ಅಂದ ಮಾತ್ರಕ್ಕೆ ಹೊಟ್ಟೆ ಉರ್ಕೊಂಡು ಇಂಥವೆಲ್ಲ ಮಾಡೋದಲ್ಲ ಕಿಣಿಕಿತಾಪತಿ. ಜನಗಳಿಗೆ ಹೆಂಗೆ ಆಗುತ್ತಪ್ಪ. ಒಂದಿಟ್ಟು ಮನೆ ಕಟ್ಟಿ ಒಂದಿಟ್ಟು ಬಣ್ಣ ಸುಣ್ಣ ಹೊಡಿತಿದ್ದಂಗೆ ಎಲ್ಲಿ ತೊಡ್ದಿದ್ದಾರು, ಹೆಂಗೆ ಕಟ್ಟಿದ್ದಾರು, ಹೆಂಗೆ ತಂದ್ರು, ಹೆಂಗೆ ಮಾಡಿರೋ ಅಂತಾರೆ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಏನು ಅವತ್ತಾಗೇನೋ ಒಂದು 50,000 ಲಕ್ಷ ಗಟ್ಟಲೆ ಇಸ್ಕೊಂಡು ಏನೋ ಯಾರಿಗಾನ ಮೋಸ ಮಾಡಿದರೆ ಅವರು ಬಿಡಪ್ಪ ಅಂತ ಇಸ್ಕೊಂಡು ಮೋಸ ಮಾಡಿದ್ರೆ ಅನ್ಬೋದು. ಅದು ಬಿಟ್ಬಿಟ್ಟು ಏನೋ ಅವ್ನ ದುಡ್ಮೆ ಅವ್ನು ಮಾಡ್ಕೊಂಡು ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಕಟ್ಕೊಂಡವೆ. ನಾಳೆ ದಿನ ನಮ್ಮ ಅಮ್ಮಗೆ ಯಾಕೆ ಮಾಡಲಿಲ್ಲ ಅಂದ್ರೆ ಯೋಸ್ ಮಾತಾಡೋರು. ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಚೇರ್ಮನ್ ಸಣ್ಣಪ್ಪನ ಮೊಮ್ಮಗ ಯಾಕೆ ಮಾಡಲಿಲ್ಲ ಅಂತ ಆಡ್ಕೊಂಬರ ನನ್ನ ಮೊಮ್ಮಗನ. ನೋಡಜ್ಜಿ ನೋಡು ಎಂಥ ಕೆಲಸ ಮಾಡಿದಾಳೆ. ನಿಂತಾಳನ್ನ ಇನ್ನ ಕರೀರಿ ಅಂತ ಹೇಳ್ತಿದ್ರಿ ನೀವು. ನೋಡು ಸ್ವಾತಿನ ಧನುಷ್ ಅದಕ್ಕೆ ರೊಚ್ಚಿಗೆದ್ದು ಬಿಟ್ಟವ್ರಿ. ಕ್ಯಾಮ್ರದಾಗ ಎಲ್ಲ ಇದಾಗ್ಬಿಟ್ಟೈತಿವ. ಪಂಚಾಯತಿಗೆ ಹಾಕ್ಸಿ ಇಡೀ ಊರೇ ಡಂಗುರ ಒರೆಸಿ ಇಡೀ ಊರನ್ನೇ ಕರೆಸ್ತಾ ಇದ್ದೀವಿ. ಡಂಗುರ ಹೊಡಿಸಿ ಎಲ್ಲರನ್ನೂ ಕರೆಸಿ ಸರಿಯಾಗಿ ಮಕ್ಕಳುಗಳಸನಂತ ಊರಾಗ ಎಲ್ಲರೂ ಬರಲಿ. ಎಲ್ಲ ಮನೆ ತೆಗಿರ್ತಾರೆ. ಇವಾಗ ಬೇಸಿಗೆ ಯಾರು ಏನು ಬದುಕಿಗೆ ಹೋಗಲ್ಲ. ಅದಕ್ಕೆ ಎಲ್ಲ ಬರಲಿ ಜನ ಎಲ್ಲನ ಅಂತ ಹೇಳಿದ್ದೀನಿ. ಬರ್ತಾರೆ ಜನ ಬಿಡಲ್ಲ. ನಾವು ಊರೆಲ್ಲ ಕರೆಸಿ ಪಂಚಾಯತ್ಗೆ ಹಾಕಿ ಉಗುಳಿಸ್ತೀನಿ. ಸರಿಯಾದ ದಂಡ ಹಾಕ್ಬೇಕು ಪಾಪ. ಸರಿಯಾದ ದಂಡ ಹಾಕಿರೇನೆ ಇದು ನಡೆಯೋದು. ಪಾಪ ಸುಮ್ಮನೆ ಕಂಪ್ಲೇಂಟ್ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ನಾನೇ ಕೊಟ್ಬತ್ತೀನಿ ಹೇಳಲ್ಲ ಪಾಪ. ನಾನೇ ಹೋಗ್ತೀನಿ, ನಾನು ನಿಮ್ಮ ಅಜ್ಜಿನೇ ಹೋಗ್ತೀವಿ. ನೋಡ್ರಿ ಇಂಥವೆಲ್ಲ ಮಾಡಿದ್ರೆ ಹೆಂಗೆ ಅಂತೇಳಿ ನಾವು ಏನೋ ಬಿಡಪ್ಪ ಅಂತ ಇವನಿಗೆ ಸಮಾಧಾನ ಮಾಡ್ತಿದ್ವಿ. ಅದಕ್ಕೊಂದು ಈಟನ ನಾವು ಭಯ ಭಕ್ತಿ ಬಿಡ್ವಿ ಇಂಥ ಕೆಲಸ ಮಾಡೋಕ್ಕೆ. ತತ್ತ ನಾನು ಗೌರ್ಮೆಂಟ್ ಅಪಾಯಿಂಟ್ ಅಲ್ಲ. ಸುಮ್ಮನೆ ಯಾಕೆ ತತ್ತ ಈಗ ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗೋದು ಬೇಡ. ನಾನು ಊರೆಲ್ಲ ಡಂಗುರ ಹೊಡಿಸಿ ಊರಾಗೆಲ್ಲ ಕಲೆ ಹಾಕ್ಬಿಟ್ಟು ಊರಾಗೆಲ್ಲ ಜನ ಕರೆಸಿ ಮಕ್ಕಳು ಉಳ್ಸೋಣ ಅಂತ ನಾನು ಹಿಂಗೆ ಹೋಗಿದ್ದೆ. ದೊಡ್ಡವ್ರತಗೆ ಊರಿನ ಗೌಡ್ರು ಹಂಗೆ ಅಂದರು. ಬೇಡ ದನಪ್ಪ ನೀನು ಒಳ್ಳೆಯವನು, ಪೊಲೀಸ್ ಸ್ಟೇಷನ್ ಮೆಟ್ಲತ್ತು ಬೇಡ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ ಅಂತಂದರು. ಯಾಕೆ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಬೇಡಪ್ಪ ಹೋಗ್ಬೇಡ, ನಿಂದೇನಿದ್ರು ಇಲ್ಲೇ ಬಗೆಹರಿಸ್ಕೊಂಡು ಕೊಡ್ತೀನಿ. ಇಲ್ಲೇನೋ ಬಗೆಹರಿಲಿಲ್ಲ ಅಂದ್ರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಗೌಡ್ರು ಹೇಳವ್ರೆ. ಅದಕ್ಕೆ ಗೌಡ್ರ ತಕ್ಕ ಹೋಗಿದ್ದೆ. ಅವರು ಹಂಗಂದರು, ನೀನು ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತಬೇಡ ನೀನು, ನಾನು ಇಲ್ಲೆಲ್ಲ ಸರಿಯಾಗಿ ಮಾಡ್ತೀನಿ, ಸುಮ್ಮನೆ ಸರಿಯಾಗಿ ದಂಡ ಹಾಕ್ತೀನಿ ಅಂತ ಹೇಳ್ಯಾರ ಗೌಡ್ರು. ಮತ್ತೆ ಸರಿಯಾಗಿ ದಂಡ ಹಾಕ್ಬೇಕು ಪಾಪ. ಬಣ್ಣದಕ್ಕಿಂತ ಇನ್ನೂ 2-3 ಅಷ್ಟು ದುಡ್ಡು ಮುಗಿಸ್ಕೋಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಏನೋ ತಿಳ್ಕೊಬಿಟ್ಟವಳಿ ಸುಮ್ಮನೆ ಆಗ್ಬಿಡ್ತಾರೆ. ಏನು ಬಿಡು ನಾವೇನು ಮಾಡಿರೋನು ಅವ್ರೇನು ಮಾತಾಡಲ್ಲ ಅಂತ ತಿಳ್ಕೊಬಿಟ್ಟವಳಿ. ಸುಮ್ಮನೆ ಆಗ್ತಾರೆ, ಏನು ಅವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳಿ. ಅದು ಹೆಂಗೆ ಸುಮ್ಮನೆ ಆಗ್ತಾರೆ? ಅಪ್ಪ ಅಮ್ಮನೂ ಬೇಡ ಕಂಪ್ಲೇಂಟ್ ಕೊಡಬೇಡ, ನೀನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಡ ಕಣಮ್ಮ ಅಂತು. ಅಪ್ಪ ಇನ್ನೂ ಹಂಗೆ ಅಂತ ಬೇಡ ಕಣಪ್ಪ ಹೋಗ್ಬೇಡ, ನೀನು ಪೊಲೀಸ್ ಸ್ಟೇಷನಿಗೆ ಮಾತ್ರ ಹೋಗ್ಬೇಡ ಅಂತು. ಅದಕ್ಕೆ ಸುಮ್ಮನೆ ಅದೇ. ಅಲ್ಲೆಲ್ಲ ಕಂಡ್ರಿ ಸರ್ ಸರಿಯಾಗಿ ಮಕ್ಕ ಹೋಗುತ್ತೆ ಬರೋ ನಡೀಲಿ ಸರ್ ಸರಿಯಾಗಂಬಾನೆ ಹೇಳ್ತೀನಿ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಧನುಷ, ನಮ್ಮ ಸ್ವಾತಿ ಎಲ್ಲರೂ ರೊಚ್ಚಿಗೆ ಎದ್ಬಿಟ್ಟವ್ರಿ. ಅವಳಿಗೆ ಏನು ಉಳ್ಗಾಲ ಇಲ್ಲ ಇನ್ನು ಮೇಲಿಂದಾನ. ಅವಳು ಹಂಗೆ ಅಂತೀವಿ. ಅವಳಿಗೆ ಏನಂದ್ರೆ ಅಷ್ಟೇ. ಅವಳೇನು ಎದ್ರಕಮ್ಮಲ್ಲ. ಅವಳು ಯಾರಿಗೂ ಎದ್ರಕಮ್ಮಲ್ಲ. ಅವಳು ನಿಜವ ಕಣ್ತಪ್ಪ. ನಮ್ಮ ಅಮ್ಮಣಿ ಜಾಣೆ ಆಗೈತೆ ಅಲ್ಲೇನಪ್ಪ. ನಮ್ಮಮ್ಮ ಜಾಣೆ ಆಗೈತೆ ಕಣಪ್ಪು. ನಮ್ಮ ಅಪ್ಪು ಬಂಗಾರ ಈಗ ಕುಡ್ದು ಪಚ್ಚಾಳಪ್ಪ. ಹಂಗ ಜಾಣೆಯಾಗ ನೀನು ನೋಡ್ಕೊಂತೀನಿ ಕಣಪ್ಪು ನಾನು. ಇನ್ನು ಬಂಗಾರ ಕಣಪ್ಪು ಜಾಣಿ. ನಮ್ಮಮ್ಮ ಜಾಣೆ ಕಣಮ್ಮು. ಜೀತಾ ಏನ ಮಾಡ್ತೀಯಾ ಈಗಳಮ್ಮ? ಈಗಿನ ನೀರು ಇದೆ ಸರಿ ಉಣಿಸಿ ನೀರು ಒಯ್ದು ಈಗ ಹಾಲು ಕೂಡಿಸಿ ಮಲಗಿಸ್ತಿದ್ದೆ. ಮನ್ಗಿಸ್ಬಿಟ್ಟು ಬಟ್ಟೆ ಇದ್ದಾವೆ ಒಂದೆರಡು ಅಮ್ಮನಿನವ ತೊಳ್ದಾಕನ ಅಂತ ನೋಡ್ತಾ ಇದ್ದೆ. ಇವಾಗ ಮನ್ಗಿಸ್ತೀನಿ. ಸುಡು ನೀರು ಒಯ್ದೆ ಒಂದಿವ್ಸ ಹಾಲು ಕುಡಿಸಿ ತೇಗ್ಸಿ ಮಲಗ್ಸೋಣ ಅಂತ. ನಾನು ನಿಮ್ಮಪ್ಪ ಏನು ಹೊಲ್ತಕ್ಕೆ ಹೋಗ್ತೀವಿ. ನೀನು ನೆಟ್ಟಗಿರೋದು ಕಲಿ. ಹಂಗ ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ತೆಪ್ಪನಿರೋದು ಕಲಿ. ಎಲ್ಲ ಎಲ್ಗ ಹೋಗ್ಯಾವ್ರೆ ಇವತ್ತೇನೂ. ಇವಜ್ಜಿ ಆತ ತಾಬತ್ತಿ ಊರಕ್ಕಂತ ಹೋಗ್ಯವ್ರಿ. ಇವರಿಬ್ರು ಅಂಗಡಿ ತಕ್ಕೆಲ್ಲ ಹೋಗ್ಯವ್ರೇನ ಯಾರೂ ಇಲ್ಲ ಆತ ಹೋಗ್ಯವ್ರೆ. ಸರಿ ಆಯ್ತು ಹೇಳಮ್ಮ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಅಯ್ಯೋ ಈಗ ಇಷ್ಟು ದಿವಸ ಕೈ ಸುಟ್ಕೊಂಡಿದ್ದೀನಿ. ಕೈ ಸುಟ್ಕೊಂಡ್ಮೇಲೂ ನನಗೆ ಬುದ್ಧಿ ಬರಲಿಲ್ಲ ಅಂತಂದರೆ ಇವಾಗಲೇ ಸುಟ್ಕೊಂಡಿರೋದೇ ಉರಿತೈತೆ. ವಾಸಿ ಆಗ್ಬೇಕಲ್ಲಮ್ಮ, ನನಗೂ ಬುದ್ಧಿ ಐತೆ ಹೇಳಮ್ಮ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ.
ಚೆನ್ನಾಗಿರ್ತೀನಿ ಈಗ ಬೆಳಗ್ಗೆಯಿಂದನ ಇದ್ದು ತಿಂಡಿ ಅಡುಗೆ ಎಲ್ಲ ಮಾಡಿ ಈಗ ಮಗ ನೋಡ್ಕೊಂಡು ಸರಿ ತಿನ್ನಿಸ್ಕೊಂಡು ಹಾಲು ಕುಡಿಸ್ಕೊಂಡು ಈಗ ನೋಡ್ತಿರ್ಗ ಹಾಲು ಕುಡಿಸ್ತಾ ಇದ್ದೀನಿ ಇವಾಗ ತಿರ್ಗಿ ಬಟ್ಟೆ ಇದಾವೆ ಇಳವೆಲ್ಲ ಉಚ್ಚಕಕ್ಕ ಮಾಡ್ದವೆಲ್ಲ ಬಟ್ಟೆ ಇದ್ದಾವೆ ಬಟ್ಟೆ ತೊಳ್ದಾಕ್ಬೇಕು ಎಲ್ಲನ ಕೆಲಸ ಐತೆ ಹೇಳಿ ಮಾಡ್ತೀನಿ ಹೇಳಮ್ಮ ಮನೆಯಾಗೆ ಎಷ್ಟೊಂದು ಕೆಲಸ ಇರುತ್ತೆ ನೀನು ಇಲ್ಲದ್ದೆಲ್ಲ ಅವತಾರ ಆಡಬಾರ್ದು ನೀನು ತಿರ್ಗಾ ಅದು ಇದು ಅಂತ ಹೇಳಿ ಇಲ್ಲದ್ದೆಲ್ಲ ಮಾತಾಡಿದ್ರೆ ನಾವೇನು ತಿರ್ಗಿ ಆವತ್ತು ಹೇಳಕ್ ಬರಲ್ಲ ನಾನು ನಿಮ್ಮ ಅಪ್ಪ ಬಿಸಾಕ್ತಿ ಅಪ್ಪನ ಹಾಕ್ತೀವಿ ನೋಡಿ ಹೇಳಿರ್ತೀನಿ ಹೆಂಗ ಅವರು ಕರ್ಕ ಬಂದಾರ ನಿಮ್ಮ ಅಪ್ಪನ ಮತ್ತೆ ಬೆಲೆ ಕೊಟ್ಟವ್ನು ಮಾರಾಯ ಎಂತ ನಾನಾಗ್ಲಿ ನಿಮ್ಮ ಅಪ್ಪಯ್ಯ ಇವತ್ತು ಹೊಸ ಅದು ನೋಡ್ಕೊಂಬತ್ಕೆ ಕ್ರಿಯೆ ಹಿಡ್ದು ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ಹೇಳವ್ನಿ ಚೆನ್ನಾಗಿತ್ಕೊಂಡು ಹೋಗೋದ್ ಕಲಿ ನೀನು ಚೆನ್ನಾಗಿರ್ಬೇಕು ಇಲ್ಲದ್ದೆಲ್ಲ ನಾನು ಬಾಲ ಬಿಚ್ಚಿನಿ ನೋಡಿ ಹೇಳಿರ್ತೀನಿ ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಿಮ್ಮ ಜೀವನ ಅವರು ಎಲ್ಲರೂ ಚೆನ್ನಾಗಿರ್ತಾರೆ ಫಸ್ಟು ನೀನು ಚೆನ್ನಾಗಿರೋದು ನೋಡ್ಕೋಬೇಕು ನೀನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಮಗನೂ ಪ್ರೀತಿಯಿಂದ ನೋಡ್ಕೋಬೇಕು ತಿರ್ಗಿ ಆಮೇಲೆ ಏನಾನ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಬರೋದೇನ ನೀನು ಮುಂದಿದ್ರು ಮಾತಾಡ್ಸಲ್ಲ ಇಪ್ಪಟ್ಟು ನೋಡಿ ಹೇಳಿರ್ತೀನಿ ನೀವೇನ ನೀನು ಯಾಕನ ಮಾಡ್ಕೊಬಿಟ್ರೆ ಅದು ಇದು ಮಾತಾಡೋದು ಜಗಳ ಗಿಗಳ ಏನಾನ ಮಾಡಿಬಿಟ್ರೆ ನಾವೇನು ಸುಮ್ಮನಿರಲ್ಲ ಅದಕ್ಕೆ ಹೇಳೋಗನ ಅಂತ ಬಂದಿದ್ದೀನಿ ಇನ್ನು ತೆಪ್ಪನ ಹೇಳ್ದಂಗೆ ಕೇಳ್ಕೊಂಡು ತೆಪ್ಪ ನೀರು ಹತ್ಕಲಿ ಹೆಂಗ ಸರಿ ಆಯ್ತಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅವ್ರ ಮಾತು ಮೀರಲ್ಲ ಅವ್ರು ಹೆಂಗೆ ಹೇಳ್ತಾರ ಹಂಗೆ ನಾನೇನು ಒಂಥರ ಮನೆ ಕೆಲಸದಾರ ಇದ್ದಂಗೆ ಇರ್ತೀನಿ ಮನೆ ಕೆಲಸ ಮಾಡೋದು ಅವ್ರೇನು ತಂದು ಹಾಕ್ತಾರೆ ಅದನ್ನು ಮಾಡಿಕ್ಕೋದು ಮಗ ನೋಡ್ಕೊಂಬೋದು ಬಟ್ಟೆ ಗಿಟ್ಟೆ ಎಲ್ಲ ತೊಳ್ದಾಕೋದು ಆ ಥರ ಅಂತ ಹೇಳಿದ್ ಮನೆ ಕೆಲಸದವ್ರ ಥರ ಇದ್ದು ಬಿಡ್ತೀನಿ ನಾನು ಏನು ಕೇಳಕ್ಕೆ ಹೋಗಲ್ಲ ಎಲ್ಲಿ ತತ್ತೀರ ಏನು ತತ್ತೀರ ದುಡ್ಡು ಏನು ಎತ್ತ ಏನು ನಾನು ಏನು ಕೇಳಕ್ಕೆ ಹೋಗಲ್ಲ ಕಣಮ್ಮ ಅವ್ರನ್ನ ಇನ್ನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ನನ್ನ ಮಗ ನೋಡ್ಕೊಂಡು ನಾನು ಇನ್ನು ತೆಪ್ಪನ ಇದ್ಬಿಡ್ತೀನಿ ಹಂಗಾರ್ದಂಗೆ ಐತೆ ಪಿಳ್ಳೆ ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಏನೋ ನಾನು ಟೀಚಿ ಕಮ್ಮಿ ಮಾಡಿರೆ ಅವ್ರೇನಿಲ್ಲ ನಿನ್ನ ಎಷ್ಟು ಕುಡಿಸ್ಬೇಕು ಅಷ್ಟ ಹಾಲು ಕೇಳಿ ಪಾಳಿ ಕುಡ್ಸೋದು ಕಲಿ ಆಮೇಲೆ ದಪ್ಪನಾಗ ಹೊಸ ಕುಡಿಸಿ ಆಮೇಲೆ ಹುಡುಗಿ ಕೊಟ್ಟರು ನಿಪ್ಪೆಸ ಮಾಡಿ ಸರಿನೇ ಆಗ್ಲೇಳು ಅವ್ರನ್ನ ಹೆಂಗೆ ಮಾಡೋದು ಏನು ಎತ್ತ ಅಂತ ಕೇಳಿ ಹೇಳಿ ಮಾಡ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿ ನಿಮ್ಮ ಅಜ್ಜಿ ಮಾತಾಗಲಿ ನಿಮ್ಮ ಅತ್ತೆ ಮಾತಾಗಲಿ ಯಾರ ಮಾತು ಮೀರ್ಬೇಡ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸರಿ ಆಯ್ತು ನೀವು ಹೇಳ್ದಂಗೆ ಆಗಲಿ ಅನ್ಬೇಕು ಸರಿ ಮಾಡೋದು ಗೊತ್ತಿಲ್ಲ ಅಂದರೆ ಕೇಳಿ ಮಾಡು ಕೇಳಿರೇನು ಮುತ್ತಿದ್ರಲ್ಲ ಯಾರು ತಗೋನಾಗಲಿ ಸೋಲ್ಬೇಕು ಸೋತ್ರೇನೇ ಜೀವನ ಇಲ್ಲಾಂದ್ರೆ ಆಗಲ್ಲ ಭಾರತೆ ಹೆಂಗೆ ಮಾಡೋದು ನೋಡು ನಾನೆಂದೂ ಮಾಡಿಲ್ಲ ಇನ್ನೆಂದು ಮಾಡಿಲ್ವಲ್ಲ ರಾಗಿ ಸರಿನಾ ಭಾರತೆ ನೋಡಿಲ್ಲ ಮಾಡ್ಕೊಡತ್ತೆ ನಾನೆಲ್ಲ ತಿನ್ನಿಸ್ತೀನಿ ಅಂತೇಳಿ ಒಂದು ಇಟ್ಟಿಟ್ಟಿಟ್ಟಿಟ್ಟಿಟ್ಟೆ ಬೆಳ್ಳಗೆ ಹಿಂಗೆ ದವಡಕ್ಕೆ ಹಿಂಗೆ ಸವ್ರಬೇಕು ಹುಡುಗರಿಗೆ ಅವ್ರು ಹಿಂಗೆ ತಿಂತಾರೆ ನೋಡ್ಕೊಂಡು ಮೆಲ್ಲಕ್ಕೆ ತಿನ್ಸ್ಕೊಂಡು ಮೆಲ್ಲಕ್ಕೆ ನೀರು ಕುಡಿಸ್ಕೊಂಡು ತೇಗ್ಸಿ ಎಲ್ಲ ಹಚ್ಕಟ್ಟ ಮನಗ್ಸೋದು ಹಚ್ಕಟ್ಟ ನೀರು ಒಯ್ಯೋದು ನೀರು ಪರ ಕುಡಿಸ್ಬೇಡ ನೀರು ಒಯ್ಬೇಕಾರೆ ಎಲ್ಲ ಹಚ್ಕಟ್ಟಾಗ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿ ಇಲ್ಲೂ ದೊಡ್ಡನು ತರ್ಗಳು ಆಡ್ಬೇಡ ನೀನು ನಾನು ಅದಕ್ಕೆ ಹೇಳೋಗೋಣ ಅಂತೇಳಿ ಬಂದೆ ನಿಮ್ಮಪ್ಪ ಎಲ್ಲಿತ್ತು ಹೇಳಿ ಬರೋಕೆ ಹೋಗಿ ನೀನು ಇನ್ನೇನು ಬರೋಣ ಅಂತು ಅದಕ್ಕೆ ಹೇಳಿ ಬರ್ತೀನಪ್ಪ ಅಂತೇಳಿ ನಾನು ಬಂದೆ ನಾವಿನ್ನ ಹೋಗ್ತಾ ಇದ್ದೀವಿ ತೆಪ್ಪನಿ ಹೇಳಿದ್ದು ಅರ್ಥವಾತಿ ಕಿವೆಕ್ ಹಾಕ್ಯ ಸುಮ್ಮನೆ ಇತ್ಲ ಕೇಳಿತ್ಲ ಬಿಡಬೇಡ ಒಂದಿಟ್ಟು ಇಕ್ಕೆ ತಲೆಯಾಗಿ ಇಕ್ಕೊಂಡು ಕಾಪ್ರ ಮಾಡೋದು ಕಲಿ ಹೆಂಗ ನಮ್ಮ ಮಾವ ಮಾತಿ ಬೆಲೆ ಕೊಟ್ಟು ಅಂತ ಕೊಟ್ಟವನಲ್ಲ ಅವನು ಆಯ್ತಮ್ಮ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಏನು ತಪ್ಪು ಮಾಡಲ್ಲ ನಾನು ತಪ್ಪು ಮಾಡಿದರೆ ನೀವು ನಾನು ಮಾತಾಡಿಸ್ಲೇಬೇಡ್ರಿ ಯಾಕಂದ್ರೆ ನಾನು ಬೆಳಗ್ಗೆಯಿಂದ ಏನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ ಮಾತಾಡ್ತೀನಿ ಎಷ್ಟು ಬೇಕಾ ಅಷ್ಟೇ ಸುಮ್ಮನೆ ಅನಾವಶ್ಯಕವಾಗಿ ನಾನು ಏನು ಮಾತಾಡೋದಾಗಲಿ ಅದೇ ಹಂಗೆ ಹಿಂಗೆ ಅಂತ ನಾವು ಏನೂ ಕೇಳೋಕೆ ಹೋಗಲ್ಲ ಅವ್ರು ಅಂಗಡಿ ವ್ಯಾಪಾರ ಆದರೂ ಮಾಡ್ಕೊಂಬರ್ಲಿ ಏನಾದರೂ ಮಾಡ್ಕೊಂಬಲಿ ಒಟ್ಟಿನಲ್ಲಿ ನನ್ನ ಮಗ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಒಂಥರ ಖುಷಿ ಆಗೈತೆ ಬಿಡಮ್ಮ ನನಗೂ ಇಲ್ಲಿ ಬಂದಿರೋದು ಈ ಮಗ ಬೇರೆ ನೋಡ್ಕೊಂತ ಇದ್ದೀನಿ ತುಂಬ ಖುಷಿ ಆಗೈತೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೈತೆ ದೇವ್ರ ಹೆಂಗನ ನನಗೆ ನನ್ನ ಜೀವನನ ಚೆನ್ನಾಗಿ ಮಾಡ್ದ ಹೆಂಗಿದ್ದೆ ಹೆಂಗಾದೆ ಅಂತ ಅನ್ನಿಸ್ತೈತೆ ನನಗೆ ಚೆನ್ನಾಗಿರ್ತೀನಿ ಬಿಡಮ್ಮ ನೀನು ಅಪ್ಪ ಬರೋದಕ್ಕೆ ಇವತ್ತು ನನ್ನ ಜೀವನ ಚೆನ್ನಾಗಾಯ್ತು ಇಲ್ಲ ಅಂದಿದ್ರೆ ಏನಾಗದ ಏನೋ ಹೆಂಗತ್ತ ದೇವ್ರು ಇವತ್ತು ಒಳ್ಳೇದು ಮಾಡ್ದ ನನ್ನ ಮಗಳು ಇಂದಾದ್ರೂ ನಾನು ಚೆನ್ನಾಗಿರ್ತೀನಿ ನನ್ನ ಮಗಳು ನೋಡ್ಕೊಂಡು ಇನ್ಮೇಲಿಂದ ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಎಲ್ಲಾರ್ತಾಗೂ ಚೆನ್ನಾಗಿರ್ತೀನಿ ನನಗೆ ಮೊದಲೇ ಬೈವಾದಂಗೆ ಆಗುತ್ತೆ ಇವಳೆಲ್ಲಿ ಒಟ್ಟುನು ಮಾತಾಡ್ತಾಳೋ ಅದು ಇದನ್ನು ಅಮ್ಮಂಗಾಗುತ್ತೆ ಅದಕ್ಕೆ ಇನ್ನೊಂದು ಸತಿ ಬುದ್ಧಿ ಹೇಳೋಗನ ಅಂತ ಹೇಳಿ ಬಂದೆ ಅದಕ್ಕೆ ಬುದ್ಧಿ ಹೇಳ್ತಾ ಇದ್ದೀನಿ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಇಲ್ಲದ್ದೆಲ್ಲ ನೀನು ತರಲೆ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.